ವಿದ್ಮಹೇ ವೈದ್ಯರಾಜಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದಯಾತ್. ನಮಾಮಿ ಧನ್ವಂತರಯೇ ನಮಃ. ನಾವು ಪ್ರತಿನಿತ್ಯ ಉಪಯೋಗಿಸುವ ತುಪ್ಪದ ಕೆಲವೊಂದು ಉಪಯೋಗಗಳನ್ನು ಇಂದು ತಿಳಿದುಕೊಳ್ಳೋಣ. ತುಪ್ಪವು ಅತಿ ಶ್ರೇಷ್ಠ ಎಂದು ಪೂಜ್ಯ ಎಂದು ಪರಿಗಣಿಸಲ್ಪಟ್ಟಿದೆ. ತುಪ್ಪವನ್ನು ನಾವು ಇತರ ಆಹಾರ ಘಟಕಗಳೊಂದಿಗೆ ಆಹಾರದಲ್ಲಿ ಉಪಯೋಗಿಸಿದಾಗ ಹಾಗೂ ಔಷಧಿಗಳಲ್ಲಿ ಇತರ ಘಟಕಗಳೊಂದಿಗೆ ಉಪಯೋಗಿಸಿದಾಗ ಅದು ತನ್ನ ಗುಣವನ್ನು ಬಿಟ್ಟುಕೊಡದೆ, ಅಂದರೆ ಸ್ನಿಗ್ಧ, ಗುರು, ಮೃದು ಇತ್ಯಾದಿ ಉತ್ತಮ ಗುಣಗಳನ್ನು ಬಿಟ್ಟುಕೊಡದೆ ಇತರ ಔಷಧಿ ದ್ರವ್ಯಗಳ ಗುಣಗಳನ್ನು ಸಹ ತನ್ನಲ್ಲಿ ಸೇರಿಸಿಕೊಂಡು ಶರೀರದ ಮೇಲೆ ಆರೋಗ್ಯಕರ ಪರಿಣಾಮವನ್ನು ಉಂಟು ಮಾಡುತ್ತದೆ. ತನ್ನ ಗುಣವನ್ನು ಹೊಂದಿಕೊಂಡು ಇತರ ಔಷಧಿ ದ್ರವ್ಯಗಳ ಗುಣಗಳನ್ನು ತನ್ನಲ್ಲಿ ಹೊಂದಿಸಿಕೊಂಡು ಶರೀರದ ಮೇಲೆ ಒಳ್ಳೆಯ ಪರಿಣಾಮವನ್ನು ಬೀರುವುದರಲ್ಲಿ ತುಪ್ಪ ಅತಿ ಶ್ರೇಷ್ಠವಾಗಿದೆ. ಇನ್ನು ಮನಸ್ಸಿಗೆ ಸಹ ತುಪ್ಪದ ಸೇವನೆ ಅತಿ ಶ್ರೇಷ್ಠ. ಇಂದಿನ ಕಾಲದಲ್ಲಿ ಚಿತ್ತೋದ್ವೇಗ, ಮಾನಸಿಕ ಒತ್ತಡ, ರಕ್ತಚಾಪ ಅಥವಾ ಹೈಪರ್ ಟೆನ್ಷನ್, ಅನಿದ್ರ ಅಂದರೆ ಸರಿಯಾಗಿ ನಿದ್ದೆ ಬರದೇ ಇರುವುದು, ನಿದ್ದೆ ಬಂದರೂ ಪದೇ ಪದೇ ಎಚ್ಚರವಾಗ್ತಿರುವುದು, ಇವುಗಳಲ್ಲಿ ಪಥ್ಯವಾಗಿ ತುಪ್ಪವನ್ನು ಪ್ರತಿನಿತ್ಯ ಸೇವಿಸಿದರೆ ತುಂಬ ಒಳ್ಳೆಯದು. ಮಾನಸಿಕ ಒತ್ತಡಗಳನ್ನು ನಿಭಾಯಿಸಲು, ರಕ್ತಚಾಪವನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳಲು ಈ ತುಪ್ಪದ ಸೇವನೆಯು ಅತಿ ಶ್ರೇಷ್ಠವಾಗಿದೆ. ಕಣ್ಣಿನ ವಿವಿಧ ರೋಗಗಳನ್ನು ತಡೆಗಟ್ಟಲು, ಕಣ್ಣಿನ ಆರೋಗ್ಯಕ್ಕಾಗಿ, ದೃಷ್ಟಿಮಾಂದ್ಯ ಉಂಟಾಗದೇ ಇರಲು ತುಪ್ಪವನ್ನು ಅತಿ ಶ್ರೇಷ್ಠ ಎಂದು ಆಯುರ್ವೇದ ಗ್ರಂಥಗಳಲ್ಲಿ ಹೇಳಿದ್ದಾರೆ. ಕಣ್ಣಿಗೆ ಸಂಬಂಧಪಟ್ಟಂತಹ ನರಗಳಿಗೆ, ಮಾಂಸಪೇಶಿಗಳಿಗೆ, ಪಟಲಗಳಿಗೆ ಶಕ್ತಿಯನ್ನು ನೀಡಲು, ಪೋಷಣೆಯನ್ನು ನೀಡಲು ಈ ತುಪ್ಪ ಹೇಳಿರುವಂಥದ್ದು ಅತಿ ಶ್ರೇಷ್ಠ. ಅದಕ್ಕಾಗಿ ತುಪ್ಪವನ್ನು ಪ್ರತಿನಿತ್ಯ ಸೇವಿಸುವುದು ಕೂಡ ಅತಿ ಒಳ್ಳೆಯದು. ಈ ದೃಷ್ಟಿಮಾಂದ್ಯ ತಡೆಯಲು, ಕಣ್ಣಿನ ನರಗಳಿಗೆ ಶಕ್ತಿ ನೀಡಲು ಆಯುರ್ವೇದದಲ್ಲಿ ಅಕ್ಷಿತರ್ಪಣ ಅಥವಾ ನೇತ್ರತರ್ಪಣ ಎಂಬ ಚಿಕಿತ್ಸೆಯನ್ನು ಸಹ ಹೇಳಿದ್ದಾರೆ. ಇದರಲ್ಲಿ ಅಲ್ಪ ಪ್ರಮಾಣದಲ್ಲಿ ಔಷಧಿಗಳಿಂದ ಸಂಸ್ಕರಿಸಿದಂತಹ ತುಪ್ಪವನ್ನು ಕಣ್ಣಿನ ಸುತ್ತ ಒಂದು ದಂಡೆಯನ್ನು ಕಟ್ಟಿ ಅದರ ಮಧ್ಯೆ ಕೆಲವು ನಿಮಿಷಗಳ ಕಾಲ ಇಡಲಾಗ್ತದೆ. ಕಣ್ಣಿನಲ್ಲಿ ಈ ತುಪ್ಪವು ಎಬ್ಸಾರ್ಬ್ ಆಗಿ ಈ ನರಗಳಿಗೆ, ಮಾಂಸಪೇಶಿಗಳಿಗೆ ಒಳ್ಳೆಯ ಶಕ್ತಿಯನ್ನು ನೀಡುತ್ತದೆ. ಕಣ್ಣು ಆರೋಗ್ಯಕರವಾಗಿರುತ್ತದೆ. ಸಾಮಾನ್ಯ ಆರೋಗ್ಯವನ್ನು ಕಾಪಾಡಲು, ವ್ಯಾಧಿ ಕ್ಷಮತ್ವವನ್ನು ಉತ್ತಮಗೊಳಿಸಲು ಪ್ರತಿನಿತ್ಯ ರಾತ್ರಿ ಮಲಗಬೇಕಾದರೆ ಹಾಲು ಕುಡಿಯುವುದು ಅತಿ ಶ್ರೇಷ್ಠ. ಈ ಹಾಲಿಗೆ 1-2 ಚಮಚದಷ್ಟು ತುಪ್ಪವನ್ನು ಸೇರಿಸಿ ಸೇವನೆ ಮಾಡುವುದು ಸಹ ಅತಿ ಶ್ರೇಷ್ಠ. ಈ ರೀತಿ ರಾತ್ರಿ ಸೇವಿಸುವುದರಿಂದ ಬೆಳಗಿನ ಜಾವದಲ್ಲಿ ಸರಿಯಾದ ಮಲಪ್ರವೃತ್ತಿಗೂ ಸಹ ಈ ತುಪ್ಪದ ಸೇವನೆ ಅನುಕೂಲವನ್ನು ಮಾಡಿಕೊಡ್ತದೆ. ಹಲವಾರು ವ್ಯಕ್ತಿಗಳು ಬೆಳಗಿನ ಜಾವದಲ್ಲಿ ಮಲಪ್ರವೃತ್ತಿಗೆ ತುಂಬ ಕಷ್ಟವನ್ನು ಪಡ್ತಾರೆ. ಮಲತ್ಯಾಗ ಮಾಡಲು 20 ನಿಮಿಷ 30 ನಿಮಿಷ ಈ ಥರ ತಗೊಳ್ತಾರೆ. ಅಧಿಕವಾಗಿ ಕುಂತನವನ್ನು ಅಥವಾ ಬಿಕ್ಕುವಿಕೆಯನ್ನು ಮಾಡಬೇಕಾಗ್ತದೆ. ಈ ಥರ ಮಾಡಿದಾಗ ಮಲದ್ವಾರಕ್ಕೆ ಸಂಬಂಧಿಸಿದಂಥ ಅನೇಕ ಕಾಯಿಲೆಗಳು, ರೋಗಗಳು ಬರ್ತದೆ. ಅವುಗಳಲ್ಲಿ ಮೂಲವ್ಯಾಧಿ ಅಥವಾ ಮೊಳೆ ರೋಗ, ಇದನ್ನೇ ಪೈಲ್ಸ್ ಅಥವಾ ಹೆಮರಾಯ್ಡ್ಸ್ ಎಂದು ಆಧುನಿಕ ವಿಜ್ಞಾನದಲ್ಲಿ ಕರೀತಾರೆ. ಫಿಷರಿನ್ ಏನು ಅಂದರೆ ಮಲದ್ವಾರದಲ್ಲಿ ಗಾಯಗಳುಂಟಾಗುವುದು, ಇವುಗಳೆಲ್ಲ ಬರದಂತೆ ತಡೆಯಲು ಸಹ ಈ ತುಪ್ಪ ಅಥವಾ ಘೃತವನ್ನು ರಾತ್ರಿ ಹಾಲಿನೊಂದಿಗೆ 1-2 ಚಮಚ ಹಾಕಿ ಸೇವಿಸಿದಾಗ ಯಾವುದೇ ರೀತಿಯ ಮಲಬದ್ಧತೆ ಉಂಟಾಗದೆ ಮಲವು ಸರಿಯಾಗಿ ಪ್ರವೃತ್ತಿಯಾಗಲು ಸಹಾಯವನ್ನು ಮಾಡ್ತದೆ. ಇನ್ನು ಸಂಭೋಗ ಕ್ರಿಯೆಗೆ ಸಂಬಂಧಿಸಿದಂತೆ ಈ ತುಪ್ಪವು ಒಳ್ಳೆಯ ರೀತಿಯಲ್ಲಿ ಸಹಾಯವನ್ನು ಮಾಡ್ತದೆ. ಯಾರಲ್ಲಿ ಸಂಭೋಗ ಕ್ರಿಯೆಗೆ ತೊಂದರೆ ಇರ್ತದೋ, ಸಂಭೋಗ ಕ್ರಿಯೆಯಲ್ಲಿ ಆಸಕ್ತಿ ಇರುವುದಿಲ್ಲವೋ ಅವರಿಗೆ ಕ್ಷೀರ ಅಥವಾ ಹಾಲು ಅತಿ ಶ್ರೇಷ್ಠವಾದ ಪಥ್ಯವಾಗಿದೆ. ಇದಕ್ಕೆ 1-2 ಚಮಚ ಈ ತುಪ್ಪವನ್ನು ಮಿಶ್ರ ಮಾಡಿ ಸ್ವಲ್ಪ ಉಗುರು ಬೆಚ್ಚಗಿರುವಂಥ ಹಾಲನ್ನು ರಾತ್ರಿ ಮಲಗಬೇಕಾದ್ರೆ 1-2 ಗ್ಲಾಸ್ ಸೇವಿಸಿದರೆ ಸಂಭೋಗ ಕ್ರಿಯೆಯಲ್ಲಿ ಸಹ ಯಾವುದೇ ರೀತಿಯ ತೊಂದರೆ ಉಂಟಾಗುವುದಿಲ್ಲ.
विद्महे वैद्यराजाय धीमहि तन्नो धन्वन्तरिः प्रचोदयात्।